ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಯಳಂದೂರಿನಲ್ಲಿ ಧರ್ಮದ ಸಂದೇಶದೊಂದಿಗೆ ಅಭಿವೃದ್ಧಿಗೆ ಚಾಲನೆಯನ್ನು ನೀಡಿದ ಮಹಾವನದಲ್ಲಿ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರಿಂದ ರಸ್ತೆ ಗುದ್ದಲಿ ಪೂಜೆ. ಧರ್ಮದ ಸಂದೇಶಗಳೊಂದಿಗೆ ಅಭಿವೃದ್ಧಿಗೆ ಚಾಲನೆ. ಯಳಂದೂರು ಮಹಾವನದಲ್ಲಿ ಶಾಸಕ ಎಆರ್ ಕೃಷ್ಣಮೂರ್ತಿಯಿಂದ ರಸ್ತೆ ಗುದ್ದಲಿ ಪೂಜೆ. ಯಳಂದೂರು ತಾಲೂಕಿನ ಹೊನ್ನೂರಿನಲ್ಲಿರುವ ಮಹಾವನ ಬುದ್ಧ ವಿಹಾರದಲ್ಲಿ ಧಮ್ಮಚಕ್ಕ ಪವತ್ತನ ಅಂಗವಾಗಿ ಅದ್ದೂರಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಚಾತುರ್ರಾಯ ಧರ್ಮ ಸಾವಕ ಚೇತಿಯಾವನ್ನ ಲೋಕಾರ್ಪಣೆ ಮಾಡಿದ ಅವರು ಮಹಾವನ ರಸ್ತೆ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಮಹಾವನ ಬುದ್ಧ ವಿಹಾರವು ಧಮ್ಮು, ಶಾಂತಿ ಹಾಗೂ ಮಾನವೀಯತೆಯ ಮೌಲ್ಯಗಳನ್ನು ಸಾರುವ ಪವಿತ್ರ ಕ್ಷೇತ್ರವಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಧಾರ್ಮಿಕ ಶೈಕ್ಷಣಿಕ ಸಂಸ್ಥೆಗಳ ಸೇವೆ ಸಮಾಜದ ಅಭಿವೃದ್ಧಿಗೆ ಮಹತ್ವವಾಗಿದ್ದು, ಇಂತಹ ಕಾರ್ಯಕ್ರಮಗಳು ಜನರಲ್ಲಿ ಸೌಹಾರ್ದತೆ ಮತ್ತು ಸಹೋದರತ್ವವನ್ನು ಬಲಪಡಿಸುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಹಾವನ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಸೊಸೈಟಿ ಪದಾಧಿಕಾರಿಗಳು, ಬೌದ್ಧ ಭಿಕ್ಷುಗಳು, ಕೆಸ್ತೂರಿನ ಪೃಥ್ವಿ, ಮನು ಕೆ, ಕಿರಣ್, ಉಮೇಶ್ ಸೇರಿದಂತೆ ಹಲವು ಗ್ರಾಮದ ಮುಖಂಡರು, ಯುವಕರು ಮತ್ತು ಬೌದ್ಧ ಧರ್ಮಾನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಧಮ್ಮದ ಸಂದೇಶದೊಂದಿಗೆ ಹೊಸ ರಸ್ತೆಗೆ ಚಾಲನೆ ದೊರಕಿತು. ಮಹಾವನ ಪ್ರದೇಶದಲ್ಲಿ ಭಕ್ತಿ ಭಾವ ಮನೆ ಮಾಡಿತ್ತು. ವರದಿ ಕಾಂತರಾಜು ಕೆ, ಕ್ಯಾಮರಾಮನ್ ದರ್ಶನ್ ಕೆ, ಚಾಮರಾಜನಗರ, ಪ್ರಜಾಪವ ಟಿವಿ. ಅತಿರೇಕಗಳನ್ನು ಎಕ್ಸ್ಟ್ರೀಮ್ಸ್ ಅಂತ ಹೇಳ್ತೀವಿ. ಲೌಕಿಕ ಜೀವನವನ್ನು ತ್ಯಜಿಸಿ ಭಿಕ್ಷುಗಳಾದಂಥವರು, ಫ್ರಮ್ ಹೋಮ್ ಟು ಹೋಮ್ಲೆಸ್ನೆಸ್ ಆದಂಥವರು ಈ ಎರಡು ಅತಿರೇಕಗಳನ್ನ ಅನುಸರಿಸಬಹುದು. ಅದು ಯಾವುವು? ಇಂಟೆಲಿಜೆನ್ಸ್ ಇನ್ ಸೆನ್ಶಿಯಲ್ ಪ್ಲೆಜರ್, ಇಂದ್ರಿಯ ಸುಖಗಳಲ್ಲಿ ನಿರತರಾಗಕೂಡದು. ಏಕೆಂದರೆ ಅದು ಹೀನವಾದದ್ದು, ಅಸಭ್ಯವಾದದ್ದು, ಅತಿ ಸಾಮಾನ್ಯ ಲೌಕಿಕವಾದದ್ದು, ತುಚ್ಛವಾದದ್ದು ಮತ್ತು ದುಷ್ಪರಿಣಾಮ, ಪ್ರಾಫಿಟ್ ಲೆಸ್ಸರಲ್ಲಿ ಲಾಭ ಇಲ್ಲ ಅಂತ ಬೋಧನೆ ಮಾಡಿ. ಎರಡನೆಯದು ದೇಹದಂಡನೆ, ಸೆಲ್ಫ್ ಮಾರ್ಟಿಫಿಕೇಶನ್, ದೇಹದಂಡನೆ ಮಾಡುವುದರಿಂದ ಇದು ಇಟ್ ಇಸ್ ಸಫರಿಂಗ್. ಅದೇನು ಕೂಡ. ಬೆಂಗಳೂರಿನಲ್ಲಿ ಹಿಂದೆ ಸಂಪುಟ ವಿಸ್ತರಣೆ. ಸಂಜೆ 4:05ಕ್ಕೆ ಲೋಕಭವನದಲ್ಲಿ ಪ್ರಮಾಣ ವಚನ. ಡಿಕೆಶಿ ಸರ್ಕಾರದ ನೂತನ ಸಚಿವರ್ಯಾರು? ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರದ ನೂತನ ಸಂಪುಟ ವಿಸ್ತರಣೆ ಇಂದೇ ಸಂಜೆ 4:05ಕ್ಕೆ ಲೋಕಭವನ ಆವರಣದಲ್ಲಿ ಪ್ರಮಾಣ ವಚನ ಸ್ವೀಕಾರ ನಡೆಯಲಿದೆ. ಕಳೆದ ವಾರ ರಾಜ್ಯ ದೆಹಲಿ ನಾಯಕರು ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ಸರಣಿ ಸಭೆಯನ್ನು ನಡೆಸಿದರು. ರಾಹುಲ್ ಗಾಂಧಿ ಅವರೊಂದಿಗೆ ಚರ್ಚೆ ನಡೆಸಿ ಬಳಿಕ ಅಂತಿಮ ಪಟ್ಟಿಯನ್ನು ಬೆಂಗಳೂರಿಗೆ ಕಳುಹಿಸುವುದಾಗಿ ತಿಳಿಸಿತ್ತು. ಹೈಕಮಾಂಡ್ ಜೊತೆಗಿನ ಸುದೀರ್ಘ ಚರ್ಚೆಯ ಬಳಿಕ ಪ್ರಾದೇಶಿಕ ಹಾಗೂ ಜಾತಿ ಸಮತೋಲನವನ್ನು ಪರಿಗಣಿಸಿ ಸಂಭಾವ್ಯ ಸಚಿವರ ಪಟ್ಟಿ ಸಿದ್ಧವಾಗಿದೆ ಎನ್ನಲಾಗಿದೆ. ಪ್ರಮಾಣ ವಚನ ಬಳಿಕ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಪ್ರಕ್ರಿಯೆ ಕೂಡ ನಡೆಯಲಿದ್ದು, ಬಳಿಕ ಅಧಿಕೃತ ಆದೇಶ ಹೊರಬೀಳಲಿದೆ. ಲೋಕಭವನದಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಸಂಪುಟಕ್ಕೆ ಸೇರ್ಪಡೆಯಾಗುವವರ ಹೆಸರಿನ ಬಗ್ಗೆ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆ ನಡೆಯುತ್ತಿದೆ. ಇಂದಿನ ವಿಸ್ತರಣೆ ಸರ್ಕಾರದ ಆಡಳಿತಕ್ಕೆ ಹೊಸ ಬಲ ನೀಡುವ ನಿರೀಕ್ಷೆ ಇದೆ. ಸಂಜೆ 4:05ಕ್ಕೆ ನಡೆಯಲಿರುವ ಪ್ರಮಾಣ ವಚನ ಸಂಪೂರ್ಣ ಅಪ್ಡೇಟ್ಗಾಗಿ ಪ್ರಜಾಪವರ್ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವರದಿ ಕಾಂತರಾಜು ಕೆ, ಪ್ರಜಾಪವರ್ ಟಿವಿ, ಬೆಂಗಳೂರು. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಹಿರೇಹಾರಕುಣಗಿ ಗ್ರಾಮದಲ್ಲಿ ಟ್ರ್ಯಾಕ್ಟರ್ ಪಲ್ಟಿಯಾಗಿ ರೈತನೋರ್ವ ಸಾವನ್ನಪ್ಪಿದ್ದಾರೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಹಿರೇಹರಕುಣಗಿ ಬಳಿ ಟ್ರ್ಯಾಕ್ಟರ್ ಪಲ್ಟಿ, ರೈತ ಸಾವು. ಹೊಲಕ್ಕೆಂದು ತೆರಳುತ್ತಿದ್ದ ಟ್ರ್ಯಾಕ್ಟರ್ ಪಲ್ಟಿಯಾಗಿ ರೈತನೋರ್ವ ದಾರುಣವಾಗಿ ಸಾವನ್ನಪ್ಪಿದ ಘಟನೆ ಕುಂದಗೋಳ ತಾಲೂಕಿನ ಹಿರೇಹರಕುಣಿ ಗ್ರಾಮದಲ್ಲಿ ಇಂದು ಬೆಳಿಗ್ಗೆ ನಡೆದಿದೆ. ಕುಂದಗೋಳ ತಾಲೂಕಿನ ಹಿರೇಹರಕುಣಿ ಗ್ರಾಮದಿಂದ ಹೊಲಕ್ಕೆ ರಸಗೊಬ್ಬರ ಹಾಕಲು ಆಳುಗಳ ಸಮೇತ ಹೊರಟಿದ್ದ ಟ್ರ್ಯಾಕ್ಟರ್ ರೈತನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಎಂದು ತಿಳಿದುಬಂದಿದೆ. ಇನ್ನು ಟ್ರ್ಯಾಕ್ಟರ್ ಪಲ್ಟಿ ರಭಸಕ್ಕೆ ಇಂಜಿನ್ ಹುಕ್ಕ ಕಟ್ಟಾಗಿ ಟೇಲರ್ ಮತ್ತು ಇಂಜಿನ್ ಬೇರ್ಪಟ್ಟು ಟೇಲರ್ ಒಳಗೆ ಕುಳಿತ ರೈತ ತಿಪ್ಪಣ್ಣ ಕುರಟ್ಟಿ ಎಂಬುವರು ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಉಳಿದವರಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನು ಕೂಡಲೇ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಈ ವೇಳೆ ಟ್ರ್ಯಾಕ್ಟರ್ ಚಾಲಕನ ಕಾಲು ಕಟ್ಟಾಗಿದೆ ಎಂಬ ಮಾಹಿತಿ ಇದ್ದು, ಮೃತ ರೈತ ತಿಪ್ಪಣ್ಣ ಕುರಟ್ಟಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಈ ಅಪಘಾತವು ಹಳ್ಳಿಯನ್ನೇ ಬೆಚ್ಚಿ ಬೀಳಿಸಿದೆ. ಟ್ರ್ಯಾಕ್ಟರ್ ಟೇಲರ್ ಒಳಗೆ ಕುಳಿತಿದ್ದ ರೈತ ಮಹಿಳೆಯರಿಗೂ ಗಂಭೀರ ಗಾಯಗೊಂಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಈ ಘಟನೆ ಕುಂದಗೋಳ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಸ್ಥಳಕ್ಕೆ ತಹಶೀಲ್ದಾರ್ ರಾಜು ಮಾವರ್ಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಾಮರಾಜನಗರದಲ್ಲಿ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಸಿಹಿ ನೀರನ್ನ ಬಿಡಲು ಮಹೇಶ್ ಕುಮಾರ್ ಆಗ್ರಹವನ್ನ ಮಾಡಿದ್ದಾರೆ. ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಸಿಹಿ ನೀರು ಬಿಡಲು ಮಹೇಶ್ ಕುಮಾರ್ ಆಗ್ರಹ. ತಮಿಳುನಾಡು ಸಿಎಂ ವಿಜಯ್ ಮೇಕೆದಾಟು ಯೋಜನೆ ತಡೆಯೊಡ್ಡುವುದು ಸರಿಯಲ್ಲ. ಚಾಮರಾಜನಗರ. ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಸಿಹಿ ನೀರು ಬಿಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಸೇವಕರು, ವಿಶ್ವ ರೈತ ಸಂಘಟನಾ ಸದಸ್ಯರು, ಪಾರಂಪರಿಕ ವೈದ್ಯ ಎಚ್.ಸಿ. ಮಹೇಶ್ ಕುಮಾರ್ ಹೆಗ್ಗವಾಡಿ ಪುರ ಆಗ್ರಹಿಸಿದರು. ನಗರದಲ್ಲಿ ಪ್ರಜಾಪವರ್ ಟಿವಿಯೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗಿದೆ. ಹಾಗಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ಕರ್ನಾಟಕದಿಂದ ಬಂದು ತಮಿಳುನಾಡಿನ
ಸಮುದ್ರದಲ್ಲಿ ಸಂಗ್ರಹ ಆಗಿರುವ ಉಪ್ಪು ನೀರನ್ನು ಸಿಹಿ ನೀರು ಘಟಕ ಮಾಡಿ ಕರ್ನಾಟಕಕ್ಕೆ ನೀಡಬೇಕು ಎಂದು ಆಗ್ರಹಿಸಿದರು. ತಮಿಳುನಾಡಿಗೆ ಕರ್ನಾಟಕದ ನೀರು ಹರಿಸುತ್ತಾ ಬಂದಿರುವುದಕ್ಕೆ ಸಾವಿರಾರು ವರ್ಷಗಳ ಕಾಲ ಇತಿಹಾಸ ಇದೆ. ಹಾಗಾಗಿ ಎರಡೂ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳು ಎರಡೂ ರಾಜ್ಯಗಳ ಜಲಾಶಯಗಳನ್ನು ಪರಿಶೀಲಿಸಿ ಸತ್ಯಕ್ಕೆ ಹರಿಯಲೇಬೇಕು. ಸಿಹಿ ನೀರು ಘಟಕಗಳು ಸ್ಥಾಪಿಸಲು ಪ್ರಧಾನಿ ಚಿಂತಿಸಬೇಕು. ರಾಜ್ಯದ ಸಂಸದರು, ಶಾಸಕರು ಹಾಗೂ ಎಲ್ಲ ಕನ್ನಡ ಪರ, ರೈತರ ಪರ ಹೋರಾಟಗಾರರು ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಸಿಹಿ ನೀರು ನೀಡುವಂತೆ ಒತ್ತಾಯ ಮಾಡಬೇಕಿದೆ ಎಂದರು. ಕಳೆದ ಬಾರಿ ಕರ್ನಾಟಕದಿಂದ ತಮಿಳುನಾಡಿಗೆ 380 ಟಿಎಂಸಿ ನೀರು ಹರಿದು ಹೋಗಿದೆ. 205 ಟಿಎಂಸಿಗೆ 175 ಟಿಎಂಸಿ ಹೆಚ್ಚು ಬಿಡುಗಡೆ ಮಾಡಲಾಗಿದೆ. ಅಲ್ಪ ಋಣ ತೀರಿಸಲು ಮುಖ್ಯಮಂತ್ರಿ ವಿಜಯ್ ಋಣ ತೀರಿಸಬೇಕು ಎಂದು ಒತ್ತಾಯಿಸಿದರು. ಮುಖ್ಯಮಂತ್ರಿ ವಿಜಯ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅರ್ಜಿ ಸಲ್ಲಿಸಿ ಮೇಕೆದಾಟು ಯೋಜನೆಗೆ ತಡೆಯೊಡ್ಡಿದ್ದಾರೆ. ಮಳೆಯಾದದರಲ್ಲಿ ನ್ಯಾಯಾಲಯಕ್ಕೂ ನಾವು ಗೌರವ ಕೊಡುತ್ತಾ ತಮಿಳುನಾಡಿಗೆ ನೀರು ಕೊಟ್ಟಿದ್ದೇವೆ. ಕಾವೇರಿ ನೀರಿನ ವಿಚಾರದಲ್ಲಿ ತಮಿಳುನಾಡು ಕರ್ನಾಟಕ ರೈತರ ವಿಚಾರದಲ್ಲಿ ಸಂಘರ್ಷ ಉಂಟು ಮಾಡಿದ ತಮಿಳುನಾಡಿನ ಡಿಎಂಕೆ ಎಡಿಎಂಕೆ ನಾಶವಾಗಿದೆ. ಈಗ ವಿಜಯ ಅವರು ತಮಿಳುನಾಡು ಮುಖ್ಯಮಂತ್ರಿ ಆಗಿದ್ದಾರೆ, ಜನಪರ ಕೆಲಸ ಮಾಡುತ್ತಾರೆ ಎಂಬ ನಂಬಿಕೆ ಇದೆ. ಹಾಗಾಗಿ ಯಾವುದೇ ಗಲಾಟೆ ಕ್ರಾಂತಿಗಳು ಆಗದೆ ಕರ್ನಾಟಕಕ್ಕೆ ಮುಖ್ಯಮಂತ್ರಿ, ತಮಿಳುನಾಡು ಮುಖ್ಯಮಂತ್ರಿ ಒಂದಾಗಿ ಸಮಸ್ಯೆ ಇರುವ ಕಡೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಎರಡೂ ರಾಜ್ಯಗಳು ಮುಖ್ಯಮಂತ್ರಿಗಳು, ಪ್ರಧಾನಿಯವರು ಎರಡೂ ರಾಜ್ಯದ ಜಲಾಶಯಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಕ್ರಮಕ್ಕೆ ಕೈಗೊಳ್ಳಲಿ. ಕರ್ನಾಟಕದಲ್ಲಿ ರೈತ ಒಂದು ಬೆಳೆಯಲು ಕಷ್ಟವಾಗಿದೆ. ಈಗ ತಮಿಳುನಾಡಿನಲ್ಲಿ 3 ಬೆಳೆ ಬೆಳೆಯುತ್ತಾರೆ. ಕರ್ನಾಟಕದಲ್ಲಿ ಭೀಕರ ಬರಗಾಲ ಆವರಿಸಿದ್ದು, ಕರ್ನಾಟಕದಲ್ಲಿ ಮಳೆಯ ಅಭಾವದಿಂದ ಕೆರೆಕಟ್ಟುಗಳು, ಅಂತರ್ಜಲ ಮೂಲಗಳು ಬತ್ತಿ ಹೋಗಿದ್ದು, ಕುಡಿಯುವ ನೀರಿಗಾಗಿ ಜಾನುವಾರು ಪರಿತಪಿಸುವಂತೆ ಸಂದರ್ಭದಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿ 15 ದಿನಗಳ ಕಾಲ ಪ್ರತಿದಿನ 3500 ಕ್ಯೂಸೆಸ್ ನೀರು ಬಿಡುಗಡೆ ಮಾಡುವಂತೆ ನಿರ್ದೇಶನ ನೀಡುವುದು ಅತ್ಯಂತ ಖಂಡನೀಯ. ಮಳೆ ಕೊರತೆಯಿಂದ 75% ಬೆಳೆ ಮಾಡಿಲ್ಲ. ರೈತರು ಬಹಳ ಸಂಕಷ್ಟದಲ್ಲಿ ರೈತರು ಇದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಸಮುದ್ರದಲ್ಲಿ ಸಿಹಿ ನೀರು ಘಟಕ ಸ್ಥಾಪಿಸಿ ಕರ್ನಾಟಕಕ್ಕೆ ನೀರು ಹರಿಸುವ ಮೂಲಕ ಕರ್ನಾಟಕದ ಋಣ ತೀರಿಸುವ ಕೆಲಸ ಮಾಡಬೇಕು ಎಂದು ಹಗ್ಗೇವಾಡಿಪುರ ಮಹೇಶ್ ಕುಮಾರ್ ಒತ್ತಾಯಿಸಿದರು. ವರದಿ ಹೊಮ್ಮನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಕರ್ನಾಟಕದಲ್ಲಿ ನೀರಿನ ಸಮಸ್ಯೆ ಏಳತೀರದಂಥ ಸಮಸ್ಯೆ ಆಗುತ್ತೆ. ಸುಮಾರು ನದಿಗಳು, ಕೆರೆಕಟ್ಟೆಗಳು ಯಾವುವೂ ತುಂಬಿದ್ರೂ ಕೂಡ ಅಲ್ಲಿ ಸಿಲ್ಟ್ಗಳು ಎತ್ತಿಲ್ಲ, ಮಾಡಿಲ್ಲ. ಆ ವ್ಯವಸ್ಥೆಯಿಂದ 50 TMC ನೀರು ಅದ ಅಂತಂದ್ರೆ 35 TMC ನೀರು ಬರೋದೇ ಕಷ್ಟ. ಆ ರೀತಿ ವ್ಯವಸ್ಥೆ ಲೆಕ್ಕಾಚಾರದಲ್ಲಿ ಹಂಗೆ ಸಿಗ್ತದೆ. ಆಮೇಲೆ ಮಳೆ ಸಂಪೂರ್ಣ ವಿಫಲವಾಗಿ ಮಳೆ ಇಲ್ಲ. ಕರ್ನಾಟಕದಲ್ಲಿ ಸುಮಾರು ನಮ್ಮ ಭಾಗ ಹೆಚ್ಚು ಕಮ್ಮಿ 75 ಭಾಗ ಬೆಳೆನೇ ಮಾಡಿಲ್ಲ. ಮುಂಗಾರು ಓಸತನೂ ಇಲ್ಲ, ಹಿಂಸತನೂ ಇಲ್ಲ. ಭಾಳ ಸಂಕಷ್ಟದಲ್ಲಿ ರೈತರವ್ರೆ. ಇದನ್ನ ಮನಗೊಂಡು ಈಗ ತಮಿಳ್ನಾಡು ನಾವು ಬಿಡಿ ಅಂತಾರೆ. ಈಗ ಅವ್ರದ್ದು ಮೆಟೂರು, ಪಾಲಾರು ಎಲ್ಲ ತುಂಬುವಂತ ಎಲ್ಲ ಮಾಹಿತಿ ನಮ್ಮ ರೈತರು ಹೇಳ್ತಾರೆ. ಅದಲ್ಲದೆ ಕಳೆದ ಬಾರಿ ಅವರು ಸುಮಾರು 380 TMC ನೀರನ್ನ ನಮ್ಮ ಕರ್ನಾಟಕದಿಂದ ಹೊರದೋಗೋದು ಅಲ್ಲಿಗೆ. ಅದು ಹೆಚ್ಚುವರಿ ನೀರನ್ನ ಅವ್ರನ್ನ ಸಮುದ್ರಕ್ಕೆ ಬಿಟ್ಟಾರೆ. ಅಂದ್ರೆ 205 TMCಗೆ 180 TMC ಜಾಸ್ತಿ ಕೊಟ್ಟಿದ್ದೀವಿ ತಮಿಳ್ನಾಡಿಗೆ. ಆದರೂ ಕೂಡ ಅದು ವೇಸ್ಟ್ ಆಗಿ ಅಲ್ಲಿ ಹೋಯ್ತು. ಈಗ ಇವರು ಇದೇ ಥರ ಮಾಡ್ಕೊಂಡು ಹೋದ್ರೆ ಅರ್ಥವಿಲ್ಲ. ಈಗ ಮೇಕೆದಾಟು ಮಾಡಬೇಕು. ಮೇಕೆದಾಟನ್ನ ಮಾಡಬೇಡ ಅಂತ ವಿಜಯ್ ಈಗ ಆಗಲೇ ಅವ್ರನ್ನ ಜಲಮಂತ್ರಿಗೆ ಯಾಕೆ ಆದೇಶ ಕೊಟ್ರಿ, ನೀವು ಅದನ್ನ ಹಿಂಪಡ್ರಿ ಅಂತ ಹೇಳಾರೆ. ಇದು ಅವೈಜ್ಞಾನಿಕ ನೀತಿ ವಿಜಯ್ ಹೇಳಿದ್ದು. ಯಾಕಂದ್ರೆ ನಾವು ಏನು ಮಳೆ ಆಧಾರದ ಮೇಲೆ ಏನು ಮಳೆ ಬೀಳುತ್ತೆ ಅದ್ರ ಮೇಲೆ ನ್ಯಾಯಾಲಯಕ್ಕೂ ನಾವು ಯಾವುದೇ ಗೌರವ ಕೊಡ್ತಾ ಏನು ಬರುತ್ತೆ ನೀರು ಅದನ್ನು ನಾವು ಹಂಚಿಕೆ ಆಗಿ ಕೊಡ್ತಾ ಇದೀವಿ. ನಾವು ಕಳೆದ ಬಾರಿ 380 TMC ಕೊಟ್ಟು ಅಂತ ಹೇಳದ್ನಲ್ಲ, ಆ ರೀತಿ ಹೆಚ್ಚುವರಿ ನೀರೇ ಕೊಟ್ಟಿವಲ್ಲ, ಆ ರೀತಿ ಇದ್ದಾಗ ಕೊಡ್ತೀವಿ, ಇಲ್ಲದಾಗ ಸ್ವಲ್ಪ ಇದಾಯ್ತು. ಇದನ್ನೆಲ್ಲ ವ್ಯವಸ್ಥೆ ಮಾಡದೆ ಬೇಡ ಮೇಕೆದಾಟು ಮಾಡೋದು ಬೇಡ ಅಂದ್ರೆ ಎಷ್ಟು ಸರಿ ಅದು? ಈಗ ಈ ತರ ಆಟ ಆಡ್ಕೊಂಡ್ ಬಂದಂತ ಪಕ್ಷಗಳು DMK, ADMK ಇವೆಲ್ಲ ನಾಶವಾದವು ಹೋಯ್ತು, ಕೆಳಗೆ ಕೇಳಿದ್ರು ಅವರೆಲ್ಲವ. ಈಗ ವಿಜಯನ ತಂದರೆ ಒಳ್ಳೆ ಸೌಹಾರ್ದತ ಮನೋಭಾವ ಬೆಳೆಸ್ತಾರೆ ಅವರು. ಅಲ್ಲೂ ಕೂಡ ಒಳ್ಳೆ ಜನಪರ ಕೆಲಸ ಮಾಡ್ತಾರೆ ಅನ್ನೋದು ಜನದಲ್ಲಿ ಮಂದಟ್ಟಾಗದೆ. ಅದರಂತೆ ಇಲ್ಲೂ ಕೂಡ ಇವರು ಕ್ರಾಂತಿಗಳು ಆಗಬಾರ್ದು, ಯಾವುದೇ ಗಲಾಟೆಗಳು ಆಗಬಾರ್ದು. ಆ ರೀತಿ ಏನು ನೀರು ಏನು ತೊಂದರೆ ಇದೆ, ಎಲ್ಲಿ ತೊಂದರೆ ಇದೆ,
ಇಬ್ರು ಮುಖ್ಯಮಂತ್ರಿಗಳು ನೋಡ್ಲಿ, ಈ ಮುಖ್ಯಮಂತ್ರಿ ಹೋಗಿ ಅಲ್ಲಿ ಇರೋಂಥ ಡ್ಯಾಮ್ಗಳನ್ನೆಲ್ಲ ನೋಡಿ ಅಲ್ಲಿ ವ್ಯವಸ್ಥೆ ಏನಾದ್ರು ನೋಡ್ಕೊಂಬರ್ಲಿ, ಅಲ್ಲಿ ಮುಖ್ಯಮಂತ್ರಿ ಟೀಮ್ ಎಲ್ಲ ಬಂದು ಇಲ್ಲಿ ನೋಡ್ಲಿ, ಕೇಂದ್ರನು ಬಂದು ನೋಡಿ, ಎಲ್ಲ ಈಗ ಬಂದು ವ್ಯವಸ್ಥಿತವಾಗಿ ಮಾಡಬೇಕೇ ಹೊರತು ಒಂದು ಬೆಳೆ ಬೆಳೆಯೋದು ಕಷ್ಟವಾಗದ ರೈತ ನಮ್ಮಲ್ಲಿ 3 ಬೆಳೆನ ಈಗ ತಮಿಳ್ನಾಡು ಬೆಳೆತಾವ್ರೆ. ಇಷ್ಟೇನೇ ಆದರೂ ಕೂಡ ಹಿಂಗೆ ಮಾಡ್ಕೊಂಡು ಹೋಗೋದು ಸರಿ ಇಲ್ಲ. ಈಗ ಏನಾಗದೆ, ಬೇಕಾದಷ್ಟು ನೀರನ್ನ ಕುಡಿಯೋಕೆ ತೊಂದರೆ ಆಯ್ತಾವಲ್ಲ ನಮಗೆ. ಆದ್ರಿಂದ ನಾನು ವಿಜಯ್ಗೆ ಆಗ್ರಹ ಮಾಡೋದೇನು ಅಂತಂದ್ರೆ, ನೀವು ಏನು ಮಾಡಬೇಕಪ್ಪ ಅಂತಂದ್ರೆ, ವಿಜಯ್ ಏನು ಉಪ್ಪು ನೀರು ಅದ, ಉಪ್ಪು ನೀರನ್ನ ಸಿಹಿ ನೀರು ಘಟಕ ಮಾಡಬೇಕು. ಸಮುದ್ರ ನೀರನ್ನ ಒಂದು ಸಿಹಿ ನೀರು ಘಟಕ, ಅಲ್ಲಿ ಸಮುದ್ರ ನೀರನ್ನ ತಕೊಂಡು ಒಂದು ಘಟಕ ಮಾಡಿ, ದೊಡ್ಡ ಘಟಕ ಮಾಡಿ, ಅದನ್ನ ಸಿಹಿ ನೀರು ಘಟಕ ಮಾಡಿ ನಮ್ಮ ಕರ್ನಾಟಕ ಕೊಡ್ಲಿ. ಏನು ವಿಜಯ್ ತಮಿಳ್ನಾಡಿನ ನಮ್ಗೆ ಭರಿಸ್ಲಿ. ಯಾಕಂದ್ರೆ ಸಾವಿರಾರು ವರ್ಷದ ಇತಿಹಾಸ ಇವರು ನಾವು ನೀರು ಕೊಟ್ಕೊಂಡ್ ಬಂದಿರೋದು. ಅಟ್ಲೀಸ್ಟ್ ತೊಂದರೆ ಆದಾಗ ನಮಗೆ ಕೊಡೋಂಥ ಮಾನವೀಯತೆ ಇಲ್ವ ಅವ್ರಿಗೆ? ಅದನ್ನ ಮನಗಂಟ್ಕೊಂಡು ವಿಜಯ್ ಕೂಡಲೇ ಸಿಹಿ ನೀರು ಘಟಕ ಮಾಡಿ, ಅದನ್ನ ಸಿಹಿ ನೀರು ಮಾಡಿ ನಮಗೆ ಕಳಿಸ್ಕೊಡ್ಬೇಕು. ಜೊತೆಗೆ ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಒತ್ತು ಕೊಟ್ಟು ನಿಜ ಈ ವಿಷಯದಲ್ಲಿ ಅರ್ಥವಾದ ಅನ್ನೋದನ್ನ ಅವರು ಬಹಳ ಇದಾಗಿ ಆಲೋಚನೆ ಮಾಡಿ ನಿನ್ನೆ ಅವರು ಮೈಸೂರಿಗೂ ಭೇಟಿ ಕೊಟ್ಟರೆ, ಇಲ್ಲೂ ಕೂಡ ವ್ಯವಸ್ಥೆಗಳೆಲ್ಲ ಅವ್ರಿಗೆ ಅರ್ಥವಾಗದೆ. ಆದ್ರಿಂದ ನಿಜ ಇದರಲ್ಲಿ ಅರ್ಥವಾದ ಏನೇ ಆಗಲಿ ಸಿಹಿ ನೀರ ಘಟಕ ಮಾಡಿ ಅಲ್ಲಿ ಕೂಡ ಸರಿ ಅನ್ನೋದನ್ನ ಅವ್ರು ಚಿಂತನೆ ಮಾಡಬೇಕು. ನೀರು ಇಲ್ಲಿಲ್ಲ ಅಂದಾಗ ಏನು ಮಾಡೋದು? ಇದನ್ನು ಅರ್ಥ ಮಾಡ್ಕೊಂಡು ಸಿಹಿ ನೀರ ಘಟಕ ಮಾಡಬೇಕು ಎಂದು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಅವ್ರಿಗೆ ಒತ್ತಾಯವಲ್ಲ, ಮನವಿಯಲ್ಲ, ಆಗ್ರಹ ಮಾಡ್ತಾ ಇದ್ದೀನಿ. ಈ ಸರ್ಕಾರ, ಆ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲ ಸೇರ್ಕೊಂಡು ಕೂಡಲೇ ಅದನ್ನ ಮಾಡಲೇಬೇಕು ಅಂತ ಯಗ್ಗೋಡಿಪುರ ಮಹೇಶ್ ಕುಮಾರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಪಾರಂಪರಿಕ ವೈದ್ಯರು, ವಿಶ್ವ ರೈತ ಸಂಘಟನೆ ಸದಸ್ಯ, ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಕೂಡಲೇ ಈ ಕೆಲಸನ ಎಲ್ಲ ಸಂಸದರು ಮತ್ತು ಶಾಸಕರು, ಪ್ರಧಾನಮಂತ್ರಿಯಿಂದ ಹಿಡಿದು ಎಲ್ಲರೂ ಕೂಡ, ಮುಖ್ಯಮಂತ್ರಿಗಳು ಎಲ್ಲ ಸೇರ್ಕೊಂಡು ಇದಕ್ಕೆ ಒತ್ತು ಕೊಟ್ಟು ಇದನ್ನ ಗಂಭೀರವಾಗಿ ತಗೋಬೇಕು. ಈಗ ಹೋರಾಟಗಾರರು, ಎಲ್ಲ ಹೋರಾಟಗಾರರು ಇದಕ್ಕೂ ಕೂಡ ಇದನ್ನ ಮಾಡಲೇಬೇಕು, ಬೇಕೇ ಬೇಕು, ಸಿಹಿ ನೀರು ಬೇಕು ಅನ್ನೋ ಘೋಷಣೆ ಕೂಗ್ತಾ ತಮಿಳ್ನಾಡಿನಿಂದ ನಮಗೆ ನೀರು ಕೊಡಿ ಅನ್ನೋದನ್ನ ಆಗ್ರಹ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. 23 ವರ್ಷ ಸೇನಾ ಸೇವೆಯನ್ನ ಮುಗಿಸಿ ಮರಳಿ ಸ್ವಗ್ರಾಮ ಅಂದ್ರೆ ಚಿಕ್ಕೋಡಿಗೆ ಮರಳಿದ ಯೋಧನಿಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆಯಲ್ಲಿ ತಾಂತ್ರಿಕ ಸೇವೆಯನ್ನ ಸಲ್ಲಿಸಿ ಪದಕ ಪಡೆದಿರುವ ಮಹಾವೀರ್ ಕೋಟೆ ಅವರು ದೇಶದ ನಾನಾ ಭಾಗಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಹಲವು ಕಾರ್ಯಾಚರಣೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದವರು. ಚಿಕ್ಕೋಡಿಯ ಬಸವ ವೃತ್ತದಿಂದ ಹಿರೇಕೂಡಿ ಗ್ರಾಮದವರೆಗೆ ಬೃಹತ್ ಮೆರವಣಿಗೆ ಆಯೋಜಿಸಲಾಗಿತ್ತು. ಸರ್ಕಾರಿ ಶಾಲೆಯಿಂದ ಆರಂಭಗೊಂಡ ಈ ಮೆರವಣಿಗೆ ಬಸದಿ, ಬಸ್ ನಿಲ್ದಾಣ, ಮಠ ಹಾಗೂ ಹನುಮಾನ ಮಂದಿರ ಮಾರ್ಗವಾಗಿ ಗ್ರಾಮ ತಲುಪಿತು. ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಮಹಿಳೆಯರು ಆರತಿ ಬೆಳಗಿ ಯೋಧನನ್ನ ಬರಮಾಡಿಕೊಂಡರು. ಮಹಾವೀರ್ ಕೋಟೆ ತಮ್ಮ ಹೆತ್ತವರಿಗೆ ಸೆಲ್ಯೂಟ್ ಹೊಡೆದು ಗೌರವವನ್ನು ಸಲ್ಲಿಸಿದರು. ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಗ್ರಾಮಸ್ಥರು ಮಾಲಾರ್ಪಣೆ ಮಾಡಿ ಜಯಘೋಷವನ್ನ ಕೂಗಿ ಸಂಭ್ರಮಿಸಿದರು. ವಿಶೇಷ ಕಾರ್ಯಕ್ರಮದಲ್ಲಿ ಮಹಾವೀರ್ ಕೋಟೆ ಹಾಗೂ ಅವರ ಧರ್ಮಪತ್ನಿ, ತಂದೆ ತಾಯಿಗಳ ಪಾದಪೂಜೆ ನೆರವೇರಿಸಿ ಆಶೀರ್ವಾದ ಪಡೆದರು. ಗೆಳೆಯರ ಬಳಗದ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ನಡೆದು ಗುರುಗಳನ್ನು ಸನ್ಮಾನಿಸಲಾಯಿತು. ಬಳಿಕ ನಡೆದ ವೇದಿಕೆಯ ಕಾರ್ಯಕ್ರಮದಲ್ಲಿ ಹಿರೇಕೋಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಬೆಳಗಾವಿ ಮಾಜಿ ಸೈನಿಕರ ಮಹಾ ಒಕ್ಕೂಟ ಹಾಗೂ ದಕ್ಷಿಣ ಭಾರತ ಜೈನ ಸಭೆಯ ಬೆಳಗಾವಿ ಘಟಕದ ಪದಾಧಿಕಾರಿಗಳು ಭಾಗವಹಿಸಿ ಯೋಧರನ್ನ ಸನ್ಮಾನಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಸುರೇಶ್ ಚೌಗ್ಲಾ, ಅಜಿತ್ ಗೋಸರವಾಡೆ, ಸುಭಾಷ್ ಚೌಗ್ಲಾ, ಭರತ್ ದೇವಡೇಕರ್, ರೇವಯ್ಯ ಹಿರೇಮಠ್, ಬಾಬರ್ ಪಟೇಲ್ ಸೇರಿದಂತೆ ಶಿಕ್ಷಕರು, ಗೆಳೆಯ ಬಳಗದವರು, ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅಂದ್ರೆ ಬೆಳಗ್ಗೆ ಕಲಬಸರ ಹತ್ರ ಗಾಡಿ ಕಾರಲ್ಲಿ ಬರ್ತಾ ಇದೆ, ಅವ್ರು ನನಗೆ ನೆನಪು ಮಾಡಿಕೊಟ್ರು, ಅರಿವು ಫ್ರೆಂಡ್ಶಿಪ್ ಡೇ ಇದೆ ಅಂತ. ಅವಾಗ ನನ್ಗೆ ಗೊತ್ತಾಯ್ತು, ಈ ಫ್ರೆಂಡ್ಶಿಪ್ ನನಗೆ ಒಂದು ದೊಡ್ಡ ದಿನ ಆಗಿ ಒಂದು ರಿಮೆಂಬರಿಂಗ್ ಡೇ, ಅಂದ್ರೆ ನಮ್ಗೆ ಟೋಟಲ್ ಲೈಫ್ ಅಲ್ಲಿ ಅವನಿಗೆ ನೆನ್ಪಿಟ್ಕೋ ದಿನ ಆ ತರ ಆಗುತ್ತೆ ಅಂತ ಈ ವೇದಿಕೆ ಮುಖಾಂತರ ನಿಮಗೆಲ್ಲ ತುಂಬಾ ಹೃದಯದ ಸಂತೋಷದಿಂದ ಹೇಳಲು ಬಯಸ್ತೇನೆ. ಯಾಕಂದ್ರೆ ಎಲ್ರಿಗೂ ಅಪರ್ಚುನಿಟಿ ಸಿಗುತ್ತೆ ನನಗೆ ಗೊತ್ತಿಲ್ಲ, ಬಟ್ ನಾವು ಪ್ಲಾನ್ ಮಾಡ್ತಿದ್ರು ಕೂಡ ನಮಗೊಂದು ಈ ರೀತಿ ಅವಕಾಶ ಒದಗಿಸಿ ಬರ್ತಾ ಇದೆ ಅಂದ್ರೆ ನನಗೆ ಒಂದೇನೋ ದೇವ್ರದ್ದು ಕೃಪೆ ಇರಬಹುದು, ಎಲ್ಲ ನಿಮ್ಮೆಲ್ಲ ಆಶೀರ್ವಾದ ಇದೆ. ನಾನು ಯಾವಾಗಲೂ ದಿಲ್ಲಿಯಲ್ಲಿ ಇರಲಿ ಅಥವಾ ಎಲ್ಲ ಭಾರತ ದೇಶದಲ್ಲಿ ಅಲ್ಲಿ ಎಲ್ಲ ಇರ್ತೇನೆ. ಟೋಟಲ್ ನನ್ನ ಫ್ರೆಂಡ್ಸ್ ಎಲ್ಲ ಕಡೆ ಮ್ಯಾಕ್ಸಿಮಮ್ ಭಾರತ ದೇಶದಲ್ಲಿ ಎಲ್ಲ ಕಡೆ ಇದಾರೆ. ಯಾವ ಸ್ಟೇಟ್ ತೆಗೆದ್ರು ಇವು ಕೂಡ ನಾನು ಕಾಲ್ ಮಾಡ್ತೀನಿ. ನಂದು ಏನಾದ್ರು ಪ್ರಾಬ್ಲಮ್ ಇದ್ರೆ ಆ ಸ್ಟೇಟ್ ಅಲ್ಲಿ, ನಾ ಈಗ ಡೆಲ್ಲಿಯಲ್ಲಿ ನಮ್ಮ ಅಕ್ಕನ ಮಕ್ಕಳು ಅಲ್ಲೇ ಓದ್ತಾ ಇದಾರೆ, ಈಗ ಯಾರಿಗೆ ಕಾಲ್ ಮಾಡ್ತೀನಿ, ನನ್ನ ಮಕ್ಕಳು ಅಲ್ಲಿ ಬರ್ತಾ ಇದ್ದಾರೆ ಸ್ಟೇಷನ್ ಅಂದ್ರೆ, ಸರ್ ನಾ ಹೋಗ್ತೀನಿ ಅಂತ ಒಂದು 5-6 ಜನ ವಾಲಂಟಿಯರ್ಸ್ ಬರ್ತಾರೆ. ಯಾಕೆ ನಮ್ಮದೆಲ್ಲ ನಡೆ ನುಡಿ ಇದೇ ಮೇನ್ ಮಹತ್ವ ಇರ್ತದೆ. ಸರ್ ಹೇಳಿದ ತರ ಈಗ ಜಗದೀಶ್ ಸರ್ ಹೇಳಿದ್ರು, ನಮ್ಮ ಸಮಾಜ್ ಸರ್ ಅವರು ಹೇಳಿದ್ರು, ಹಿರೇಕೋಡಿ ಒಂದು ನಮ್ಮ ವಿದ್ಯಾರ್ಥಿಗಳದೊಂದು ಆದರ್ಶ ತರ ಹುಡುಗರು ಇದಾರ ಅಂತ ಹೇಳಿ.
ಅವರು ನಾವು ಸರ್ಗಳ ಜೊತೆ ಮೀಟ್ ಆಗಿದ್ದು 10th ಮುಗಿಸ್ಕೊಂಡು ಮ್ಯಾಕ್ಸಿಮಮ್ ಆಗಿರ್ಲಿಲ್ಲ. ಭ್ರಮಣ ಸರ್ ಜೊತೆ ಭೇಟಿ ಆಗಿದ್ದೆ, ಮಗ್ದೂಮ್ ಸರ್ ಜೊತೆ, ಮಕ್ಕಳ ಸರ್ ಜೊತೆ ಸ್ವಲ್ಪ ಭೇಟಿ ಆಗಿದ್ದೀನಿ. ಬಟ್ ಇವತ್ತು ಒಂದು ಎಲ್ಲ ಇಲ್ಲಿ ಕೂಡಿಸ್ಕೊಟ್ಟು ನನ್ನ ಸ್ನೇಹಿತ ಕಮಿಟಿ ಅವರು ಇದೆಲ್ಲ ತುಂಬಾ ಅರೇಂಜ್ ಮಾಡಿ ನಮ್ಮನ್ನೆಲ್ಲ ಕೂಡಿಸೋಂಗ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ತುಂಬಾ ಒಂದು ನಿಷ್ಠಾವಂತ ಒಂದು ಕೆಲಸ ಮಾಡಿ ನಮಗೆಲ್ಲ ಒಂದು ಕೂಡಿಸುವ ಒಂದು ಎಲ್ಲ ಸೇರುವ ಮುಖಾಂತರ ನಮಗೊಂದು ದೊಡ್ಡ ಹಬ್ಬದ ತರ ವಾತಾವರಣ ಆಗಿದೆ. ಇದು ನಾನೊಂದು ಹೇಳಲು ಬಯಸುತ್ತೇನೆ, ಜೀವನದಲ್ಲಿ ದುಡ್ಡು ಅದು ಇದು ಮುಖ್ಯ ಅಲ್ಲ. ಬಾಂಧವ್ಯಗಳು ಒಡೆದು ಹೋಗ್ತಾ ಇರ್ತವೆ, ಅದನ್ನು ಹಿಡ್ಕೊಂಡು ಗಟ್ಟಿ ಕಟ್ಕೊಂಡು ಮುಂದೆ ಹೋಗೋದು ಅದೇ ಜೀವನ. ಇವತ್ತು ನಾವು ಏನಾದ್ರೂ ಕೆಟ್ಟ ಮಾಡ್ತೀವಿ, ಇನ್ನೊಬ್ಬರ ಜೊತೆ ಅದು ಮಾತಾಡ್ತೀವಿ ಇದು ಮಾತಾಡ್ತೀವಿ, ದಟ್ ಇಸ್ ನಾಟ್, ಅದು ಒಳ್ಳೇದಲ್ಲ. ಇನ್ನೊಬ್ಬರನ್ನ ಹಿಡ್ಕೊಂಡು ಅವ್ರು ಯಾಕೆ ಆ ರೀತಿ ಮಾತಾಡಿದ್ರು, ನಮ್ಮ ಹತ್ರ ಏನಾದ್ರು ಕಮ್ಮಿ ಐತಿ ಏನಾದ್ರು ಅದನ್ನೆಲ್ಲ ಬಿಟ್ಕೊಟ್ಟು ಅವ್ರು ನಮ್ಮವ್ರು ನಾವೇ ಒಂದ್ಸಲ ಏನಾದ್ರು ಸರಿ ಚಿಕ್ಕವರಾಗಿ ಇಲ್ಲಾರ ಅದನ್ನ ಮರ್ತು ಬಿಟ್ಟು ಅದನ್ನ ಒಂಥರ ಉಗುಳು ಬಿಟ್ಟು ಮುಂದೆ ಹೋಗಂತಾರಲ್ಲ, ಆ ರೀತಿ ನಂದ ಸ್ವಭಾವ ಇರುತ್ತೆ. ಮನೇಲಿ ಅಂತಾರೆ ನಿನ್ಗೆ ತುಂಬಾ ಸಿಟ್ಟು ಇದೆ ಆಗಿದೆ ಅಂತ. ಬಟ್ ಅಷ್ಟೇ, ಎಷ್ಟು 1 ನಿಮಿಷ 2 ನಿಮಿಷ ಅಷ್ಟೇ. ನನ್ನ ತಾಯಿದು ಕೂಡ ಜಗಳ ಮಾಡ್ತಿರ್ತೀನಿ ಅವಾಗ ಅಂತಾರೆ, ಅವರು ಸುಮ್ಮನೆ ಸಿಟ್ಟಾಗಿ ಬಿಡ್ತಾರೆ. ಬಟ್ ಅದೆಷ್ಟು 1 ಸೆಕೆಂಡ್ ನಾನೇ ಮತ್ತೆ ಅವ್ರನ್ನು ಇದು ಮಾಡ್ತೀನಿ ಗೊತ್ತು. ಯಾಕಂದ್ರೆ ಅವ್ರದ್ದು ಕೋಪ ಸ್ವಭಾವ, ಎಲ್ಲರೂ ಅಂತಾರೆ ಅವ್ರದ್ದು ಸ್ವಲ್ಪ ತಾಯಿಯವ್ರದ್ದು ಕೋಪ ಸ್ವಭಾವ ಅಂತ. ಹಾಗೆ ಅವ್ರನ್ನೆಲ್ಲಾನು ನಮ್ಮ ಒಳಗಡೆ ಇರುತ್ತೆ. ಎಲ್ಲ ಯಾರು ತಮ್ಮ ತಂದೆ ತಾಯಿ ಅವರೇ ಮೇನ್ ನಮಗೆಲ್ಲ ಮುಖ್ಯ. ಅವರು ಮನಸ್ಸಿನಿಂದ ಬಾಯಿಂದ ಯಾರಿಗೂ ಹೇಳೋದಿಲ್ಲ ನಮಗೆ ಹೀಗೆ ಬೇಕು, ನೀವು ಹಾಗೆ ಮಾಡ್ರಿ ಮಕ್ಕಳು, ನನಗೆ ಹೀಗಿರ್ಬೇಕು ಹಾಗಿರ್ಬೇಕಂತ. ನಾವು ಸ್ವಲ್ಪ ಸೈಲೆಂಟ್ ಆಗಿ ಇದ್ಕೊಂಡು ಅವ್ರಿಗೆ ಏನ್ ಬೇಕಂತ ತಿಳ್ಕೊಂಡು ಸ್ವಲ್ಪ ಮಾಡಿಕೊಟ್ರೆ ಅದರಲ್ಲೇ ಅವ್ರಿಗೆ ಖುಷಿ ಇರುತ್ತೆ. ಅವ್ರ ಖುಷಿಲೇ ನಮಗ್ ಖುಷಿ ಇರುತ್ತೆ. ಇದರಿಂದ ಅವ್ರಿಗೂ ಏನು ನಷ್ಟ ಆಗೋಲ್ಲ, ನಮಗೂ ಏನು ನಷ್ಟ ಆಗೋದಿಲ್ಲ. ಈ ರೀತಿ ನೀವು ಎಲ್ಲ ಇಲ್ಲಿ ನಮಗೆ ಇಷ್ಟೊಂದು ನನಗೆ ಹಬ್ಬ ವಾತಾವರಣದಿಂದ ಬೆಳಗಾವಿ ನಿನ್ನೆ ನಾನು ಸ್ಟೇಷನ್ ಅಲ್ಲಿ ಹಿಡ್ಕೊಂಡೆ. ನನಗೆ ಹೀಗೆ ಅನಿಸ್ತು, ನಾನು ಬೆಳಗಾವಿಯಲ್ಲ ಇಲ್ಲೇ ನಮ್ಮ ಮನೆಯಲ್ಲಿ ಬಂದಿದ್ದೀನಿ. ಆ ರೀತಿ ನನಗೊಂದು ಫೀಲಿಂಗ್. ಸರ್ಗಳು ನಮ್ಮ ಬೆಳಗಾವಿ ಜಿಲ್ಲೆಯ ಮಹಾಸಂಘ ನನಗೆ ತುಂಬಾ ಗೌರವ ಕೊಟ್ಟು ಅಲ್ಲೆಲ್ಲ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಿ ತುಂಬಾ ನನಗೆ ಅಭಿನಂದನೆಗಳನ್ನು ಮಾಡಿ, ಮತ್ತೆ ಇವತ್ತು ನನ್ನ ಜೊತೆ ಬೆಳಗ್ಗೆ ಅಲ್ಲಿಂದ ಬೆಳಗಾವಿಯಿಂದ ಇಲ್ಲಿ ಬಂದು ಇಲ್ಲಿ ಹಿರೇಕೋಡಿಲಿ ಒಂದು ದೊಡ್ಡದ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿಸಿ ನಮ್ಮ ಇಡೀ ಗ್ರಾಮಸ್ಥರು, ಕುಟುಂಬದವರು ಹಾಗೂ ನನ್ನ ಪೂರ್ಣ ಪರಿವಾರವರಿಗೆ ತುಂಬಾ ಧನ್ಯವಾದಗಳು. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಆತ್ಮೀಯ ಮಿತ್ರರಾದ ಶ್ರೀ ಮಹಾವೀರ್ ಸುರೇಂದ್ರ ಕೋಟೆ ಅವರು 23 ವರ್ಷಗಳ ಕಾಲ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ರಿಟೈರ್ಮೆಂಟ್ ಆಗಿ ನಮ್ಮ ಊರಿಗೆ ಸ್ವಗ್ರಾಮಕ್ಕೆ ಆಗಮಿಸಿದರು. ಇದು ನಮ್ಮೆಲ್ಲರಿಗೂ ಬಹಳ ಖುಷಿ ತಂದುಕೊಟ್ಟಿದೆ. ಅವರು ಮಿಲಿಟರಿಯಲ್ಲೂ ಕೂಡ ಬಹಳ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ. ಬಹಳಷ್ಟು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಅವರು ಊರಿಗೆ ಈಗ ಬಂದಿದ್ದಾರೆ. ಈಗ ಊರಿನಲ್ಲೂ ಕೂಡ ನಮ್ಮ ಎಲ್ಲರ ಜೊತೆ ಬಹಳಷ್ಟು ಆತ್ಮೀಯವಾಗಿದ್ದಾರೆ. ಮತ್ತು ನಾವೆಲ್ಲರೂ ಮಿತ್ರ ಪರಿವಾರ ಅವರೊಂದಿಗೆ ಅವರ ಕಷ್ಟ ಸುಖ ಎಲ್ಲದರಲ್ಲೂ ಕೂಡ ಅವರಲ್ಲಿ ಭಾಗಿಯಾಗಿರ್ತೀವಿ. ಜೀವನ ಪರ್ಯಂತ ಅವ್ರ ಜೊತೆಗೆ ಇರ್ತೀವಿ ಅಂಥೇಳಿ ನಾವೆಲ್ಲರೂ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ರಿಷಬ್ ಬಾಳಿಕೈ, ಹಿರೇಕೋಡಿ ಊರು ಗ್ರಾಮಸ್ಥ. ನನ್ನ ಹೆಸರು ಡಾಕ್ಟರ್ ಸಚಿನ್ ಮಿಕ್ಕಳಿಕಿತ್ತ. ನಮ್ಮ ಆತ್ಮೀಯ ಗೆಳೆಯ, ಬಾಲ್ಯದ ಸ್ನೇಹಿತ ಮಹಾವೀರ್ ಸುರೇಂದ್ರ ಕೋಟೆ ಇಂದು ಆರ್ಮಿಯಲ್ಲಿ 23 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇಂದು ನಮ್ಮ ಊರಿಗೆ ಮರಳಿದ್ದಾರೆ. ನಮ್ಮೆಲ್ಲರಿಗೆ ಒಂದು ಖುಷಿಯ ಸಂಗತಿ. ಏಕೆಂದರೆ ಆಪರೇಷನ್ ಸಿಂಧೂರ್ ಅಂತ ದೊಡ್ಡ ನಮ್ಮ ದೇಶಕ್ಕೆ ಹೆಮ್ಮೆಯನ್ನು ತರಿಸುವಂಥ ಪ್ರತಿಷ್ಠಿತ ಯಶಸ್ವಿ ಯುದ್ಧಗಳಲ್ಲಿ ಅಂತಹ ಯುದ್ಧದಲ್ಲಿ ತಾಂತ್ರಿಕ ಸೇವೆಗೈದು ಮೆಡಲನ್ನು ಪಡೆದುಕೊಂಡಂಥ ನಮ್ಮ ಆತ್ಮೀಯ ಗೆಳೆಯ ಇಂದು ವಾಪಸ್ಸು ನಮ್ಮ ಊರಿಗೆ ಬಂದಿದ್ದಾನೆ. ಮುಂಬರುವ ದಿನಗಳಲ್ಲಿ ಅವನು ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಸುಬ್ರಹ್ಮಣ್ಯದಲ್ಲಿ ಬಿಸಿಎಂ ಮಹಿಳಾ ಹಾಸ್ಟೆಲ್ನಲ್ಲಿ ಮಾದಕ ದ್ರವ್ಯ ಹಾಗೂ ಅದರ ವ್ಯಸನಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯಕ್ರಮವನ್ನು ಮಾಡಲಾಗಿತ್ತು. ಸುಬ್ರಹ್ಮಣ್ಯದ ಕಾಶಿ ಕಟ್ಟೆ ಬಳಿ ಇರುವ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಮಹಿಳಾ ಹಾಸ್ಟೆಲ್ನಲ್ಲಿ ಮಾದಕ ದ್ರವ್ಯ ವ್ಯಸನದ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕ ಆಂಜನೇಯ ರೆಡ್ಡಿ ಅವರು ಮಾದಕ ದ್ರವ್ಯಗಳ ಸೇವನೆಯಿಂದ ಆಗುವ ದುಷ್ಟಪರಿಣಾಮ ಮತ್ತು ಆದ್ದರಿಂದ ನಾವು ದೂರ ಹೇಗೆ ಇರಬೇಕು, ಹೆಣ್ಣು ಮಕ್ಕಳ ಸುರಕ್ಷತೆ ಬಗ್ಗೆ ಅಪರಿಚಿತರನ್ನು ಪರಿಚಯ ಮಾಡಿಕೊಳ್ಳದೆ ಹಾಗೂ ಅವರೊಂದಿಗೆ ಸಲುಗೆಯಿಂದ ನಡೆದುಕೊಳ್ಳದೆ ಇರುವುದು, ಶಾಲಾ ಕಾಲೇಜು ಆವರಣಗಳಲ್ಲಿ ನಡೆಯುವಂಥ ಡ್ರಗ್ಸ್ ದಂಧೆಯನ್ನು ಹೇಗೆ ನಾವು ಹಿಮ್ಮೆಟ್ಟಿಸಬೇಕು ಹಾಗೂ ಯಾವ ರೀತಿ ಜಾಗೃತಿಯನ್ನು ಮೂಡಿಸಬೇಕು ಎಂಬ ಬಗ್ಗೆ ವಿವರವಾಗಿ ಮಹಿಳಾ ಹಾಸ್ಟೆಲ್ನ ಸುಮಾರು 70 ವಿದ್ಯಾರ್ಥಿನಿಯರಿಗೆ ವಿವರವಾದ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಠಾಣೆ ಸಿಬ್ಬಂದಿ ಚಂದನ್, ಬಿಸಿಎಂ ಮಹಿಳಾ ಹಾಸ್ಟೆಲ್ನ ಸಹಾಯಕಿ ರತ್ನ ಸೇರಿದಂತೆ ಮುಂತಾದವರು ಹಾಜರಿದ್ದರು. ವರದಿ ನಾಗೇಶ್ ಮಡಿವಾಳ, ಬಲ್ಪಕುಕ್ಕೆ, ಸುಬ್ರಹ್ಮಣ್ಯ.
ಇದಾಗಿತ್ತು ಇದರಿಂದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.